ಭಯದಿಂದಾನೇ ಓಡಾಡ್ತಾ ಇದ್ದಾರೆ. ಅಲ್ಲದೆ ಕೆಲ ಕಡೆಗಳಲ್ಲಿ ಹಳೆಯ ಸೇತುವೆಗಳು ಬಂದ್ ಮಾಡಿರೋದ್ರಿಂದ ಸವಾರರು ಆತಂಕದಿಂದಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದು ಆಗಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮುಗಿಯದ ಚತುಷ್ಪಥ ಹೆದ್ದಾರಿ ಕಾಮಗಾರಿ, ಆತಂಕದಲ್ಲಿ ವಾಹನ ಸವಾರರ ಸಂಚಾರ. ಭಯ, ಆತಂಕ, ಇಲ್ಲಿ ಹೇಗಪ್ಪ ಹೋಗೋದು ಅನ್ನೋ ಆತಂಕದಲ್ಲೇ ಸವಾರರು ಇಲ್ಲಿ ಸಂಚರಿಸುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಿಲ್ಲ. ಹೀಗಾಗಿ ಮತ್ತು ಉಡುಪಿ ಕಡೆ ಸಾಗುವ ವಾಹನ ಸವಾರರು ಆತಂಕದಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಭಾಗದ ಜನರಿಗೆ ಅಪೂರ್ಣ ಹೆದ್ದಾರಿ ಸಮಸ್ಯೆಯಾಗಿದ್ದರೆ ಅಲ್ಲಲ್ಲಿ ಸೇತುವೆಗಳ ಪರಿಸ್ಥಿತಿಗೆ ರೋಸಿ ಹೋಗುವಂತಾಗಿದೆ. ಭಟ್ಕಳ ತಾಲೂಕಿನ ವೆಂಕಟಾಪುರದ ಹಳೆಯ ಸೇತುವೆ ಬಂದ್ ಮಾಡಿ 7-8 ತಿಂಗಳಾಗಿದೆ. ಅದೇ ರೀತಿ ಹೊನ್ನಾವರ ಅಂಕೋಲಾದ ಕೋಡ್ಸಣಿ ಸೇತುವೆ ಬಂದ್ ಮಾಡಿ ಹಲವು ತಿಂಗಳಾಗಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಜನರ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಹಳೆಯ ಸೇತುವೆಗಳಲ್ಲಿ ಸಂಚಾರವನ್ನ ಜಿಲ್ಲಾಡಳಿತ ನಿಷೇಧ ಮಾಡಿತ್ತು. ಅಂದಿನಿಂದ ಐಆರ್ಬಿ ನಿರ್ಮಿಸಿದ ಹೊಸ ಸೇತುವೆಯ ಮೇಲೆ 2 ಕಡೆಗಳ ವಾಹನಗಳು ಸಂಚಾರ ನಡೆಸ್ತಾ ಇವೆ. ತುಂಬಾ ಟೈಮ್ ಆಯ್ತು, ರಿಪೇರಿ ಮಾಡಿದರೂ ಮಾಡಿಲ್ವಾ ಇದ್ರ ಬಗ್ಗೆ ಯಾವುದು ಜನರಿಗೆ ಬಹಳ ಆತಂಕ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಇವಾಗಲೇ ಕಾರವಾರದಲ್ಲಿ ಇರುವಂತ ಒಂದು ಸೇತುವೆ ಏನು ಬಿತ್ತು, ಅದೇ ರೀತಿ ಹಾಗಾಗ್ಬಿಟ್ರೆ ತುಂಬಾ ಜನರಲ್ಲಿ ಆತಂಕ ಉಂಟಾಗಿದೆ. ಸೇತುವೆ ಬಂದಾಗಿ ಹಲವು ತಿಂಗಳಾದರೂ ಕೂಡ ಯಾವುದೇ ಸೇತುವೆ ಕಾಮಗಾರಿ ಶುರು ಮಾಡಿಲ್ವಂತೆ. ಇದರಿಂದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಆ ಕಡೆ ಮಹಾರಾಷ್ಟ್ರ ಹೋಗೋ ಗಾಡಿ, ಈ ಕಡೆ ಮಂಗಳೂರು ಸೈಡ್ ಹೋಗೋ ಗಾಡಿ ಮುಖಾಮುಖಿಯಾಗಿ ಇಲ್ಲಿ ಕರ್ವಿಂಗ್ ನಾಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ಲೋಕಲ್ ಡೈಲಿ ಒಂದು 4-5 ಸರಿ ಇದೇ ಬ್ರಿಡ್ಜ್ ಮೇಲೆ ಓಡಾಡೋದ್ರಿಂದ ಲೋಕಲ್ ಜನಕ್ಕಿಂತ ಹೊರಗಿನ ಜನಕ್ಕೆ ಮತ್ತೆ ಎಲ್ಲ ಭಾರಿ ರಗಳೆ ಆಗ್ತದೆ. ಹಳೆಯವರೆಲ್ಲ ಈಗ ಆ ಕಡೆ ರಸ್ತೆ ದಾಟಬೇಕಿದ್ರೆ ಬ್ರಿಡ್ಜ್ ಇಂದ ಭಾರಿ ಪ್ರಾಬ್ಲಮ್ ಉಂಟು. ಲೋಡ್ ಜಾಸ್ತಿ ಆಗಿ ಸದ್ಯನೇ ಅದು ಬಿಡು ಲೆಕ್ಕಾಚಾರ ಉಂಟು ಹೊಸ ಬ್ರಿಡ್ಜ್. ಒಂದೆಡೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ವಾಹನ ಸವಾರರು ತೊಂದರೆ ಎದುರಿಸ್ತಾ ಇದ್ರೆ, ಕೆಲ ಕಡೆಗಳಲ್ಲಿ ಸೇತುವೆ ಬಂದ್ ಮಾಡಿದ್ರಿಂದ ಸಮಸ್ಯೆ ಆಗಿದೆ. ಶೇಷಗಿರಿ ಭಯದಿಂದಾನೇ ಓಡಾಡ್ತಾ ಇದ್ದಾರೆ. ಅಲ್ಲದೆ ಕೆಲ ಕಡೆಗಳಲ್ಲಿ ಹಳೆಯ ಸೇತುವೆಗಳು ಬಂದ್ ಮಾಡಿರೋದ್ರಿಂದ ಸವಾರರು ಆತಂಕದಿಂದಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದು ಆಗಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮುಗಿಯದ ಚತುಷ್ಪಥ ಹೆದ್ದಾರಿ ಕಾಮಗಾರಿ, ಆತಂಕದಲ್ಲಿ ವಾಹನ ಸವಾರರ ಸಂಚಾರ. ಭಯ, ಆತಂಕ, ಇಲ್ಲಿ ಹೇಗಪ್ಪ ಹೋಗೋದು ಅನ್ನೋ ಆತಂಕದಲ್ಲೇ ಸವಾರರು ಇಲ್ಲಿ ಸಂಚರಿಸುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಿಲ್ಲ. ಹೀಗಾಗಿ ಮತ್ತು ಉಡುಪಿ ಕಡೆ ಸಾಗುವ ವಾಹನ ಸವಾರರು ಆತಂಕದಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಭಾಗದ ಜನರಿಗೆ ಅಪೂರ್ಣ ಹೆದ್ದಾರಿ ಸಮಸ್ಯೆಯಾಗಿದ್ದರೆ ಅಲ್ಲಲ್ಲಿ ಸೇತುವೆಗಳ ಪರಿಸ್ಥಿತಿಗೆ ರೋಸಿ ಹೋಗುವಂತಾಗಿದೆ. ಭಟ್ಕಳ ತಾಲೂಕಿನ ವೆಂಕಟಾಪುರದ ಹಳೆಯ ಸೇತುವೆ ಬಂದ್ ಮಾಡಿ 7-8 ತಿಂಗಳಾಗಿದೆ. ಅದೇ ರೀತಿ ಹೊನ್ನಾವರ ಅಂಕೋಲಾದ ಕೋಡ್ಸಣಿ ಸೇತುವೆ ಬಂದ್ ಮಾಡಿ ಹಲವು ತಿಂಗಳಾಗಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಜನರ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಹಳೆಯ ಸೇತುವೆಗಳಲ್ಲಿ ಸಂಚಾರವನ್ನ ಜಿಲ್ಲಾಡಳಿತ ನಿಷೇಧ ಮಾಡಿತ್ತು. ಅಂದಿನಿಂದ ಐಆರ್ಬಿ ನಿರ್ಮಿಸಿದ ಹೊಸ ಸೇತುವೆಯ ಮೇಲೆ 2 ಕಡೆಗಳ ವಾಹನಗಳು ಸಂಚಾರ ನಡೆಸ್ತಾ ಇವೆ. ತುಂಬಾ ಟೈಮ್ ಆಯ್ತು, ರಿಪೇರಿ ಮಾಡಿದರೂ ಮಾಡಿಲ್ವಾ ಇದ್ರ ಬಗ್ಗೆ ಯಾವುದು ಜನರಿಗೆ ಬಹಳ ಆತಂಕ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಇವಾಗಲೇ ಕಾರವಾರದಲ್ಲಿ ಇರುವಂತ ಒಂದು ಸೇತುವೆ ಏನು ಬಿತ್ತು, ಅದೇ ರೀತಿ ಹಾಗಾಗ್ಬಿಟ್ರೆ ತುಂಬಾ ಜನರಲ್ಲಿ ಆತಂಕ ಉಂಟಾಗಿದೆ. ಸೇತುವೆ ಬಂದಾಗಿ ಹಲವು ತಿಂಗಳಾದರೂ ಕೂಡ ಯಾವುದೇ ಸೇತುವೆ ಕಾಮಗಾರಿ ಶುರು ಮಾಡಿಲ್ವಂತೆ. ಇದರಿಂದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಆ ಕಡೆ ಮಹಾರಾಷ್ಟ್ರ ಹೋಗೋ ಗಾಡಿ, ಈ ಕಡೆ ಮಂಗಳೂರು ಸೈಡ್ ಹೋಗೋ ಗಾಡಿ ಮುಖಾಮುಖಿಯಾಗಿ ಇಲ್ಲಿ ಕರ್ವಿಂಗ್ ನಾಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ಲೋಕಲ್ ಡೈಲಿ ಒಂದು 4-5 ಸರಿ ಇದೇ ಬ್ರಿಡ್ಜ್ ಮೇಲೆ ಓಡಾಡೋದ್ರಿಂದ ಲೋಕಲ್ ಜನಕ್ಕಿಂತ ಹೊರಗಿನ ಜನಕ್ಕೆ ಮತ್ತೆ ಎಲ್ಲ ಭಾರಿ ರಗಳೆ ಆಗ್ತದೆ. ಹಳೆಯವರೆಲ್ಲ ಈಗ ಆ ಕಡೆ ರಸ್ತೆ ದಾಟಬೇಕಿದ್ರೆ ಬ್ರಿಡ್ಜ್ ಇಂದ ಭಾರಿ ಪ್ರಾಬ್ಲಮ್ ಉಂಟು. ಲೋಡ್ ಜಾಸ್ತಿ ಆಗಿ ಸದ್ಯನೇ ಅದು ಬಿಡು ಲೆಕ್ಕಾಚಾರ ಉಂಟು ಹೊಸ ಬ್ರಿಡ್ಜ್. ಒಂದೆಡೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ವಾಹನ ಸವಾರರು ತೊಂದರೆ ಎದುರಿಸ್ತಾ ಇದ್ರೆ, ಕೆಲ ಕಡೆಗಳಲ್ಲಿ ಸೇತುವೆ ಬಂದ್ ಮಾಡಿದ್ರಿಂದ ಸಮಸ್ಯೆ ಆಗಿದೆ. ಶೇಷಗಿರಿ ಭಯದಿಂದಾನೇ ಓಡಾಡ್ತಾ ಇದ್ದಾರೆ. ಅಲ್ಲದೆ ಕೆಲ ಕಡೆಗಳಲ್ಲಿ ಹಳೆಯ ಸೇತುವೆಗಳು
ಬಂದ್ ಮಾಡಿರೋದ್ರಿಂದ ಸವಾರರು ಆತಂಕದಿಂದಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದು ಆಗಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮುಗಿಯದ ಚತುಷ್ಪಥ ಹೆದ್ದಾರಿ ಕಾಮಗಾರಿ, ಆತಂಕದಲ್ಲಿ ವಾಹನ ಸವಾರರ ಸಂಚಾರ. ಭಯ, ಆತಂಕ, ಇಲ್ಲಿ ಹೇಗಪ್ಪ ಹೋಗೋದು ಅನ್ನೋ ಆತಂಕದಲ್ಲೇ ಸವಾರರು ಇಲ್ಲಿ ಸಂಚರಿಸುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಿಲ್ಲ. ಹೀಗಾಗಿ ವಾ ಮತ್ತು ಉಡುಪಿ ಕಡೆ ಸಾಗುವ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಭಾಗದ ಜನರಿಗೆ ಅಪೂರ್ಣ ಹೆದ್ದಾರಿ ಸಮಸ್ಯೆಯಾಗಿದ್ದರೆ ಅಲ್ಲಲ್ಲಿ ಸೇತುವೆಗಳ ಪರಿಸ್ಥಿತಿಗೆ ರೋಸಿ ಹೋಗುವಂತಾಗಿದೆ. ಭಟ್ಕಳ ತಾಲೂಕಿನ ವೆಂಕಟಾಪುರದ ಹಳೆಯ ಸೇತುವೆ ಬಂದ್ ಮಾಡಿ 7-8 ತಿಂಗಳಾಗಿದೆ. ಅದೇ ರೀತಿ ಹೊನ್ನಾವರ ಅಂಕೋಲಾದ ಕೋಡ್ಸಣಿ ಸೇತುವೆ ಬಂದ್ ಮಾಡಿ ಹಲವು ತಿಂಗಳಾಗಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಜನರ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಹಳೆಯ ಸೇತುವೆಗಳಲ್ಲಿ ಸಂಚಾರವನ್ನ ಜಿಲ್ಲಾಡಳಿತ ನಿಷೇಧ ಮಾಡಿತ್ತು. ಅಂದಿನಿಂದ ಐಆರ್ಬಿ ನಿರ್ಮಿಸಿದ ಹೊಸ ಸೇತುವೆಯ ಮೇಲೆ 2 ಕಡೆಗಳ ವಾಹನಗಳು ಸಂಚಾರ ನಡೆಸ್ತಾ ಇವೆ. ಏನಂದ್ರೆ ತುಂಬಾ ಟೈಮ್ ಆಯ್ತು, ಇದು ರಿಪೇರಿ ಮಾಡಿದರೋ ಮಾಡಿಲ್ವಾ ಇದ್ರ ಬಗ್ಗೆ ಯಾವುದು ಜನರಿಗೆ ಬಹಳ ಆತಂಕ ಉಂಟಾಗಿದೆ. ಯಾಕಂತಂದ್ರೆ ಇವಾಗಲೇ ಕಾರವಾರದಲ್ಲಿ ಇರುವಂತ ಒಂದು ಸೇತುವೆ ಏನು ಬಿತ್ತು, ಅದೇ ರೀತಿ ಹಾಗಾಗ್ಬಿಟ್ರೆ ತುಂಬಾ ಜನರಲ್ಲಿ ಆತಂಕ ಉಂಟಾಗಿದೆ. ಸೇತುವೆ ಬಂದಾಗಿ ಹಲವು ತಿಂಗಳಾದರೂ ಕೂಡ ಯಾವುದೇ ಸೇತುವೆ ಕಾಮಗಾರಿ ಶುರು ಮಾಡಿಲ್ವಂತೆ. ಇದರಿಂದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಆ ಕಡೆ ಮಹಾರಾಷ್ಟ್ರ ಹೋಗೋ ಗಾಡಿ, ಈ ಕಡೆ ಮಂಗಳೂರು ಸೈಡ್ ಹೋಗೋ ಗಾಡಿ ಮುಖಾಮುಖಿಯಾಗಿ ಇಲ್ಲಿ ಕರ್ವಿಂಗ್ನಾಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ಲೋಕಲ್ ಡೈಲಿ ಒಂದು 4-5 ಸರಿ ಇದೇ ಬ್ರಿಡ್ಜ್ ಮೇಲೆ ಓಡಾಡೋದ್ರಿಂದ ಲೋಕಲ್ ಜನಕ್ಕಿಂತ ಹೊರಗಿನ ಜನಕ್ಕೆ ಮತ್ತೆ ಎಲ್ಲ ಭಾರಿ ರಗಳೆ ಆಗ್ತದೆ. ಹಳೆಯವರೆಲ್ಲ ಈಗ ಆ ಕಡೆ ರಸ್ತೆ ದಾಟಬೇಕಿದ್ರೆ ಬ್ರಿಡ್ಜ್ ಇಂದ ಭಾರಿ ಪ್ರಾಬ್ಲಮ್ ಉಂಟು. ಲೋಡ್ ಜಾಸ್ತಿ ಆಗಿ ಸದ್ಯನೇ ಅದು ಬಿಡುವ ಲೆಕ್ಕಾಚಾರ ಉಂಟು ಹೊಸ ಬ್ರಿಡ್ಜ್. ಒಂದೆಡೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ವಾಹನ ಸವಾರರು ತೊಂದರೆ ಎದುರಿಸ್ತಾ ಇದ್ರೆ, ಕೆಲ ಕಡೆಗಳಲ್ಲಿ ಸೇತುವೆ ಬಂದ್ ಮಾಡಿದ್ರಿಂದ ಸಮಸ್ಯೆಯಾಗಿದೆ. ಶೇಷಗಿರಿ ಭಯದಿಂದಾನೇ ಓಡಾಡ್ತಾ ಇದ್ದಾರೆ. ಅಲ್ಲದೆ ಕೆಲ ಕಡೆಗಳಲ್ಲಿ ಹಳೆಯ ಸೇತುವೆಗಳು ಬಂದ್ ಮಾಡಿರೋದ್ರಿಂದ ಸವಾರರು ಆತಂಕದಿಂದಲೇ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದು ಆಗಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮುಗಿಯದ ಚತುಷ್ಪಥ ಹೆದ್ದಾರಿ ಕಾಮಗಾರಿ, ಆತಂಕದಲ್ಲಿ ವಾಹನ ಸವಾರರ ಸಂಚಾರ. ಭಯ, ಆತಂಕ, ಇಲ್ಲಿ ಹೇಗಪ್ಪ ಹೋಗೋದು ಅನ್ನೋ ಆತಂಕದಲ್ಲೇ ಸವಾರರು ಇಲ್ಲಿ ಸಂಚರಿಸುತ್ತಾರೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳಿಲ್ಲ. ಹೀಗಾಗಿ ವಾ ಮತ್ತು ಉಡುಪಿ ಕಡೆ ಸಾಗುವ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಭಾಗದ ಜನರಿಗೆ ಅಪೂರ್ಣ ಹೆದ್ದಾರಿ ಸಮಸ್ಯೆಯಾಗಿದ್ದರೆ ಅಲ್ಲಲ್ಲಿ ಸೇತುವೆಗಳ ಪರಿಸ್ಥಿತಿಗೆ ರೋಸಿ ಹೋಗುವಂತಾಗಿದೆ. ಭಟ್ಕಳ ತಾಲೂಕಿನ ವೆಂಕಟಾಪುರದ ಹಳೆಯ ಸೇತುವೆ ಬಂದ್ ಮಾಡಿ 7-8 ತಿಂಗಳಾಗಿದೆ. ಅದೇ ರೀತಿ ಹೊನ್ನಾವರ ಅಂಕೋಲಾದ ಕೋಡ್ಸಣಿ ಸೇತುವೆ ಬಂದ್ ಮಾಡಿ ಹಲವು ತಿಂಗಳಾಗಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದು ಜನರ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಹಳೆಯ ಸೇತುವೆಗಳಲ್ಲಿ ಸಂಚಾರವನ್ನ ಜಿಲ್ಲಾಡಳಿತ ನಿಷೇಧ ಮಾಡಿತ್ತು. ಅಂದಿನಿಂದ ಐಆರ್ಬಿ ನಿರ್ಮಿಸಿದ ಹೊಸ ಸೇತುವೆಯ ಮೇಲೆ 2 ಕಡೆಗಳ ವಾಹನಗಳು ಸಂಚಾರ ನಡೆಸ್ತಾ ಇವೆ. ಏನಂದ್ರೆ ತುಂಬಾ ಟೈಮ್ ಆಯ್ತು, ಇದು ರಿಪೇರಿ ಮಾಡಿದರೋ ಮಾಡಿಲ್ವಾ ಇದ್ರ ಬಗ್ಗೆ ಯಾವುದು ಜನರಿಗೆ ಬಹಳ ಆತಂಕ ಉಂಟಾಗಿದೆ. ಯಾಕಂತಂದ್ರೆ ಇವಾಗಲೇ ಕಾರವಾರದಲ್ಲಿ ಇರುವಂತ ಒಂದು ಸೇತುವೆ ಏನು ಬಿತ್ತು, ಅದೇ ರೀತಿ ಹಾಗಾಗ್ಬಿಟ್ರೆ ತುಂಬಾ ಜನರಲ್ಲಿ ಆತಂಕ ಉಂಟಾಗಿದೆ. ಸೇತುವೆ ಬಂದಾಗಿ ಹಲವು ತಿಂಗಳಾದರೂ ಕೂಡ ಯಾವುದೇ ಸೇತುವೆ ಕಾಮಗಾರಿ ಶುರು ಮಾಡಿಲ್ವಂತೆ. ಇದರಿಂದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಆ ಕಡೆ ಮಹಾರಾಷ್ಟ್ರ ಹೋಗೋ ಗಾಡಿ, ಈ ಕಡೆ ಮಂಗಳೂರು ಸೈಡ್ ಹೋಗೋ ಗಾಡಿ ಮುಖಾಮುಖಿಯಾಗಿ ಇಲ್ಲಿ ಕರ್ವಿಂಗ್ನಾಗೆಲ್ಲ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ನಾವಿಲ್ಲಿ ಲೋಕಲ್ ಡೈಲಿ ಒಂದು 4-5 ಸರಿ ಇದೇ ಬ್ರಿಡ್ಜ್ ಮೇಲೆ ಓಡಾಡೋದ್ರಿಂದ ಲೋಕಲ್ ಜನಕ್ಕಿಂತ ಹೊರಗಿನ ಜನಕ್ಕೆ ಮತ್ತೆ ಎಲ್ಲ ಭಾರಿ ರಗಳೆ ಆಗ್ತದೆ. ಹಳೆಯವರೆಲ್ಲ ಈಗ ಆ ಕಡೆ ರಸ್ತೆ ದಾಟಬೇಕಿದ್ರೆ ಬ್ರಿಡ್ಜ್ ಇಂದ ಭಾರಿ ಪ್ರಾಬ್ಲಮ್ ಉಂಟು. ಲೋಡ್ ಜಾಸ್ತಿ ಆಗಿ ಸದ್ಯನೇ ಅದು ಬಿಡುವ ಲೆಕ್ಕಾಚಾರ ಉಂಟು ಹೊಸ ಬ್ರಿಡ್ಜ್. ಒಂದೆಡೆ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ವಾಹನ ಸವಾರರು ತೊಂದರೆ ಎದುರಿಸ್ತಾ ಇದ್ರೆ, ಕೆಲ ಕಡೆಗಳಲ್ಲಿ ಸೇತುವೆ ಬಂದ್ ಮಾಡಿದ್ರಿಂದ ಸಮಸ್ಯೆಯಾಗಿದೆ. ಶೇಷಗಿರಿ